ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಸೆಪ್ಟೆಂಬರ್ 2025 ಶುಕ್ರವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಅಶ್ವಯುಜ ಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ವಿಶಾಖ ನಕ್ಷತ್ರ, ವಿಷ್ಕುಂಭ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ಆ ತಾಯಿ ಜಗನ್ಮಾತೆ ಇವತ್ತು 5ನೇ ಅವತಾರ ರೂಪದಲ್ಲಿ ಪ್ರಾರ್ಥನೆ ಮಾಡ್ಕೊತೇವೆ. ಸ್ಕಂದ ಮಾತ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಶಕ್ತಿ ಇತಿಯಲ್ಲಿರಬೇಕು ಅಂತ ಹೇಳುತ್ತೆ. ಅದು ಮಿತಿ ಮೀರಿಬಿಡ್ತು ಅಂದ್ರೆ, ಇಲ್ಲ ಇತಿಯ ಕೆಳಗಡೆ ಶಕ್ತಿ ಎಷ್ಟಿರಬೇಕು ಅಷ್ಟೇ ಇರಬೇಕು. ಜಾಸ್ತಿ ಆದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ನಾವೇನ್ ಮಾಡಿರ್ತೇವೆ, ನಮ್ಮ ಶಕ್ತಿಯನ್ನ ಕೆಲವೊಂದು ಸಮಯ ದುರ್ಬಳಕೆ ಇಲ್ಲ ನಿರ್ಬಳಕೆ. ಶಕ್ತಿ ಇದೆಯಲ್ಲೋ, ಮೊನ್ನೆ ಕೂಡ ನೋಡಿ ಆಗಾಗ ಹೇಳ್ತಿರ್ತಾನೆ, 1998ರಲ್ಲಿ ಹುಟ್ಟಿದವರಿಗೆ ಜಾಗ್ರತೆ ಮಕ್ಕಳೇ ಮದುವೆ ವಿಚಾರದಲ್ಲಿ ಅಂತ. ಅಲ್ಲಿ ನೋಡಿ 98, ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರು. 9 ಬಂದು ಕುಜ, ದಗ 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 ಮೀರುವಂತ ಮಹಾಶಕ್ತಿ, ಸ್ಕಂದ ಶಕ್ತಿ ಅಂತೇವೆ. ವಿಪರೀತ ಬೆಂಕಿ, ವಿಪರೀತ ಬಲ, ಶಕ್ತ್ಯಾಯುಧ, ವೇಲಾಯುಧ ಅಂತ ಹೇಳ್ತೇವೆ. 8 ಬಂದು ರುದ್ರಾಂಶ ಸ್ವರೂಪದ ಆ ಒಂದು ಮಹಾಪ್ರಣವ ಶಕ್ತಿ ಶನೇಶ್ಚರ. ಅಲ್ಲಿಲ್ಲೂ ಯುದ್ಧಗಳೇ. ಮದುವೆ ಮಾಡಿಬಿಟ್ಟಿದ್ದಾರೆ, ಬದುಕು, ತಾಯಿ ಕರ್ಕೊಂಡು ಬಂದು ಏನು ಮಾತಾಡ್ಲಿಲ್ಲ, ಸತ್ತೋಗ್ಬಿಡ್ತೀಯ ಮಗು, ಯು ಆರ್ ಆಲ್ರೆಡಿ ಡೆಡ್. ಬಿಕ್ಕಿ ಬಿಕ್ಕಿ ಅಳುತ್ತೆ. ಅದರಲ್ಲಿ ಬೇರೆ ಸ್ವಾತಿ ನಕ್ಷತ್ರ, ಪುಟಾಣಿ ಮಗು. ಏನು ಬಲ ಗೊತ್ತರ ಜಾತಕಕ್ಕೆ. ತನ್ನ ಬಲ ನೋಡಿ, ಅದನ್ನೇ ಹೇಳೋದು, ಬಲವನ್ನ ದುರ್ಬಲತ್ವಕ್ಕೆ ತಗೊಂಡೋದ್ರು ಹಾಳಾಗ್ಬಿಡ್ತೇವೆ. ಒಂದು ಕತ್ತಿ ಇದೆ ಮಕ್ಕಳೇ, ಕತ್ತಿ ಇದೆ, 2 ಕತ್ತಿ ಇದೆ. ಒಂದು ಕತ್ತಿ ಅಡಿಗೆಗೆ ಬಳಸ್ತೇವೆ, ಒಂದು ಕತ್ತಿ ಯುದ್ಧಕ್ಕೆ ಬಳಸ್ತೇವೆ. ಅಕಸ್ಮಾತ್ ಯುದ್ಧಕ್ಕೆ ಬಳಸುವ ಕತ್ತಿಯನ್ನ ತೆಗೆದುಕೊಂಡು ಬಂದು ಬರೀ ಅಡಿಗೆಗೆ ತರಕಾರಿ ಹಚ್ಚೋದು, ಸೊಪ್ಪು ಕತ್ತರಿಸೋದು ಮಾಡಿದ್ರೆ ಆ ಕತ್ತಿ ಸತ್ತೋಯ್ತು, ತುಕ್ಕಿಡಿತು. ಹಾಗೆ ತರಕಾರಿ ಹಚ್ಚೋ ಕತ್ತಿಯನ್ನು ತಗೊಂಡು ಯುದ್ಧ ರಂಗಕ್ಕೆ ಹೋದರೆ ಅಲ್ಲೂ ಸೋಲಾಯಿತು. ಜ್ಯೋತಿಷ್ಯ ಅದಕ್ಕೆ ನೋಡ್ಬೇಕಾಗಿರೋದು. ನಿಮ್ಮ ಈ ಕತ್ತಿ ಅಂತ ಒಂದು ಮಹಾಶಕ್ತಿ ಇರುತ್ತೆ, ವಿಪರೀತ ಶಕ್ತಿ ಇರುತ್ತೆ, ಅನ್ಬಿಲೀವಬಲ್ ಪವರ್ ಇರುತ್ತೆ. ಎಲ್ಲರಿಗೂ ಕೊಟ್ಟಿರ್ತಾರೆ, ನೀವು ಜಾಗೃತಿ ಮಾಡಿಸೋಲ್ಲ. ಕರ್ಮವೋ ದುರ್ದಶೆಯೋ ಏನೋ ಒಂದು. ತುಂಬಾ ಚಿಕ್ಕ ವಯಸ್ಸಿಗೆ ಮದುವೆ ಮಾಡ್ಬಿಟ್ಟಿದ್ದಾರೆ. ಒಂದು 19-20ಕ್ಕೆ ಕೋತ 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 ಮಗು ಕುದೀತಿದೆ. ತನ್ನ ಶಕ್ತಿ ದುರುಪಯೋಗ ನೋಡಿ. ಅಲ್ಲಿ ಮನೆ ಗೌಡ್ತಿ, ನೀನ್ ಯಾರು ಗೊತ್ತೇನೋ, ನೀನು ಕೆಂಪೇಗೌಡರ ವಂಶಸ್ಥಳು ಪುಟ್ಟ, ನೀನು ಅಳೋದ ಏನೋ ನೀನು ಅಂದ್ರೆ, ಹೌದು ಗುರುಗಳೇ, 500 ರೂಪಾಯಿ ಖರ್ಚು ಕೊಡ್ತಿಲ್ಲ ಮಕ್ಕಳೇ, ಹೇಗಿರಬೇಕು, ಭಿಕ್ಷೆಗೆ ಹಾಕ್ತೀನಿ ಅಂತಂತೆ. ಅಮ್ಮನ ಮಾತು, ಯಾವ ವಿಚಾರ ಮಾತನಾಡಬಾರ್ದು ಆ ವಿಚಾರ ಎಲ್ಲ ಮಾತಾಡ್ಬಿಟ್ಟಿದ್ದಾನೆ ತಾಯಿ ಹತ್ರ ಹೋಗಿ. ಎಷ್ಟು ಅಂತ ಕತ್ತಿ ಸಹಿಸುತ್ತೆ. ಯುದ್ಧ ಮಾಡೋ ಕತ್ತಿ
ಅಡಿಗೆ ಮನೇಲಿ ಇಟ್ಬಿಟ್ಟು ತರಕಾರಿ ಹಚ್ಚಿಸ್ತಿದ್ರೆ ಅದಕ್ಕೆ ಸ್ಕಂದಮಾತ ಪೂಜೆ. ನಿಮ್ಮ ನಿಜವಾದ ಶಕ್ತಿಯ ಪರಿಚಯ ಆಗಲು ಜಾತಕ ವೈದಿಕವಾಗಿ ಪರೀಕ್ಷೆ ಮಾಡಿ. 98ರಲ್ಲಿ ಹುಟ್ಟಿದವರು ಯುದ್ಧ ಮಾಡ್ತಿದ್ದೀರಾ ಇಲ್ವಾ? ಕರೆಕ್ಟಾಗಿ ಹೇಳಿ. 98ರಲ್ಲಿ ಹುಟ್ಟಿದ ಸ್ತ್ರೀಯರು ಮುಖ್ಯವಾಗಿ ಮದುವೆ, ಕುಟುಂಬ, ಬದುಕು ಅಲ್ಲೊಂದು. ನೀವು ಜನ್ಮದ ಲೀಡರ್ ಮಕ್ಕಳೇ. ನೀವು ಅಪರಿಮಿತ ಬಲ ತಿಳ್ಕೊಳ್ಳದೆ ಇಲ್ಲಿ ಹೋಗಿ ಯಾವುದೋ ಕರ್ಮ ಸಿದ್ಧಾಂತ, ಅದಕ್ಕೆ ಏನಕ್ಕೆ ವೈದಿಕ ಪೂಜೆಗಳು ಎಲ್ಲ ಮಾಡ್ಕೋಬೇಕು ಅಂತ ನಾವು ಹೇಳ್ತೇವೆ ಅಂದ್ರೆ, ನಿಮ್ಮಲ್ಲಿ ಆ ಅಡಿಗೆ ಕುಳಿತಿರ್ತಕ್ಕಂಥ ಮಹಾ ಪ್ರಣವ ಶಕ್ತಿಗಳು ಹೊರಗಡೆ ಬಂದ್ರೆ 100 ಜನ ಕಾಪಾಡ್ತೀರಿ. ಅದಕ್ಕೆ ನಮಗೆ ಗೊತ್ತಿಲ್ಲದೆಯೇ ಎಲ್ಲೋ ದುರ್ಬಳಕೆ ಇಲ್ಲ ನಿರ್ಬಳಕೆ ಬಳಸ್ಕೊಳ್ಳೇ ಇಲ್ಲ ಗುರುಗಳೇ. ಕಟ್ಟ ಹಾಕ್ಬಿಟ್ರು ಗುರುಗಳೇ, ಎಲ್ಲೋ ಹೋಗಿ ನಿಂತು ಬಿಟ್ವಿ ಗುರುಗಳೇ. ಮಹಾ ವೈದಿಕನಾಗಿ ನಿಲ್ಬೇಕಾದಂತ ಜಾತಕ ಅಲ್ಲೆಲ್ಲೋ ಹೋಗ್ಬಿಟ್ಟು ತಟ್ಟೆ ತೊಳಿ, ವಿಗ್ರಹ ತೊಳಿ. ಇದು ನನ್ನ ಪಾಲಿಗೆ ಆಗಿತ್ತು, ನೀವು ನಂಬಲ್ಲ. ನನ್ನ ಮಹಾ ಪ್ರಣವ ಗುರುಗಳು ಸುಮಾರು 3700 ವಿದ್ಯಾರ್ಥಿಗಳು. ನನಗೆ ಮಾತ್ರ ಏನ್ ಕೆಲಸ ಕೊಟ್ಟಿದ್ರು ಗೊತ್ತಾ? ಗುರುಗಳ ಜೊತೆ ಹೋಗೋದು ಬರೋದು. ಅವರು ಹಲವಾರು ವೈದಿಕ ಕಾರ್ಯಗಳಲ್ಲಿದ್ರು. ತುಂಬಾ ಅಪರಬ್ರಹ್ಮ ಅಷ್ಟಮಂಗಳ ಪ್ರಶ್ನೆ ಹಾಕೋದ್ರಲ್ಲಿ ಅಸಾಧಾರಣ ಶಕ್ತಿ, ಅಸಾಧಾರಣ ಶಕ್ತಿ. ಎಲ್ರಿಗೂ ಎಲ್ಲ ಕಲಿಸ್ತಿದ್ದಾರೆ, ನನಗೆ ಮಾತ್ರ ಏನೂ ಇಲ್ಲ. ಅವ್ರಿಗೆ ವಿಳೆದೆಲ್ಲ ಹಾಕೊಡೋದು, ಊಟ ಇಟ್ಕೊಡೋದು, ತಟ್ಟೆ ತೊಳೆಯೋದು, ವಿಗ್ರಹಗಳು ತೊಳೆಯೋದು, ದೇವ್ರ ಪೂಜಾ ಸಾಮಗ್ರಿ. ಇಲ್ಲೋ ಸಂಕಟ ಏನೋ ಹೇಳ್ಕೊಡ್ತಾರೆ, ಏನೋ ಹೇಳ್ಕೊಡ್ತಾರೆ, ಏನೋ ಹೇಳ್ಕೊಡ್ತಾರೆ, ಏನೋ ಬರುತ್ತೆ. ಹಾಗೆಯೇ ಕಾಯ್ತಾ 3 ವರ್ಷ ಮುಗೀತು. ಎಲ್ರೂ ಹೊರಟೋದ್ರು. ಕಣ್ಣೀರು ಹಾಕೊಂಡು ಅಮ್ಮ ಅವ್ರಿಗೆ ಹೇಳ್ಬಿಟ್ಟೆ, ಗುರುಗಳು ಇರ್ಲಿಲ್ಲ. ಅಮ್ಮ ನಾನು ಹೊರಡ್ತೀನಿ, ಒಬ್ಬನೇ ಇದ್ದೇನೆ, ನನಗಿಷ್ಟೇನು ಯೋಗ್ಯತೆ ಅಂತ. ಯಾಕೋ ಸಂಕಟ ಪಡ್ತೀಯ, ಇರು ಅಂದ್ರು ಅಮ್ಮ ಅವರು. ಗುರುಗಳು ಬಂದ್ರು, ಊಟ ಆಯ್ತು, ಊಟ ಮಾಡು ಅಂದ್ರು. ಅವ್ರ ಜೊತೆಲೆ ಊಟ ಮಾಡಬೇಕು. ಅಮ್ಮ ಅವ್ರು ಹಾಕೊಟ್ರು. ಅಮ್ಮ ನನಗೆ ಬೇಡ, ತಿನ್ನೋ, ಗುರುಗಳು ಹೇಳಿದ್ದಾರೆ, ನಾನು ಮಾತಾಡ್ತೀನಿ ಅಂತ. ಪ್ರಸಾದ ಆದ್ಮೇಲೆ ತಾಂಬೂಲ ಚರ್ವಣ. ಅವ್ರಿಗೆ ಯಾವಾಗ್ಲೂ ತಾಂಬೂಲ ಹಾಕೋ ಅಭ್ಯಾಸ. ವಾಗ್ದೇವಿ ಪುತ್ರರು ಹಾಕೊಂಡು ಕುಳಿತುಕೊಂಡಿದ್ರು. ಅಮ್ಮ ಅವ್ರು ಹೇಳೇ ಬಿಟ್ರು, ಆ ಅಮ್ಮ ಅಮ್ಮನೇ ಅಲ್ವಾ, ಎಷ್ಟಾದ್ರು ಮಕ್ಕಳಿಗೆ ನೋವಾಗ್ತಾ ಕೂತಿದ್ರೆ ಅಮ್ಮ ಜಗದಾಂಬ ಕೂತಿರುತ್ತಾ? ಅಲ್ಲ ರೀ, ಆ ಮಗು ಇಷ್ಟು ದಿನದಿಂದ, ಇಷ್ಟು ವರ್ಷದಿಂದ ಇದ್ದಾನೆ, ಏನೂ ಇಲ್ಲ. ಒಂದು ಪೂಜೆ, ಒಂದು ಪುನಸ್ಕಾರ, ಒಂದು ವೈದಿಕ, ಒಂದು ಮಂತ್ರ, ಹೋಮ ಹವನ ಯಜ್ಞ ಯಾಗ ಏನೂ ಇಲ್ಲ. ಈಗ ಬರಿಗೇಲಿ ಹೋಗ್ತಾನೆ ಅನ್ನೋದಾದ್ರೆ ಹೇಗ್ರಿ ಅವನ್ ಬದುಕು ಎಲ್ಲಿ ಅಂತ? ಬಾರೋ 30 ನಿನಗೆ ಎಲ್ಲಕ್ಕೋ ಮಂತ್ರಗಳು ಪೂಜೆಗಳು. ನಾನು ಇನ್ನೂ ಏನೋ ಒಂದು ಹೇಳಬಿಟ್ಟೆ. ಅದಕ್ಕೇನು ನನ್ಗೆ ಜನಿವಾರ ಇಲ್ಲ, ಅದಕ್ಕೇನೋ ಕಲ್ಸಿಲ್ವೇನೋ ಅಂತ ರಪ್ ಅಂತ ಬಿಟ್ರು. ಹಾಗಿದ್ದಿದ್ರೆ ಯಾರೂ ಮುಟ್ಟದ ವಿಗ್ರಹಗಳನ್ನ, ನಾನು ನಿತ್ಯ ಪೂಜೆ ಮಾಡುವ ವಿಗ್ರಹಗಳನ್ನ ನಿನಗೆ ಹಾಕೊಟ್ರೆ, ಅಮ್ಮನವರ ಆಶೀರ್ವಾದ ನಿನಗಿದೆಯೋ ತಗೊಳ್ಳೋ ಅಂತ ಹಾಕೊಂಡಿದ್ದ ತಾಂಬೂಲವನ್ನ ಕೊಟ್ಟಿದ್ದು. ಹೋಗು, ನಿನ್ಗೆ ಒಲಿಯುತ್ತೆ ಆ ತಾಯಿನೇ ಅಂತ. ಇವತ್ತು ನೀವು ನಂಬೋಲ್ಲ, ಆ ಗುರು ಪ್ರೇರೇಪಣ, ಆ ಗುರು ನನ್ನಲ್ಲಿರುವ ಈ ಕತ್ತಿಯಂತ ಶಕ್ತಿಯನ್ನ ನೀವು ನಂಬೋಲ್ಲ ಮಕ್ಕಳೇ. ಎಲ್ಲಿಗೂ ತಗೊಬಂದು ನಿಲ್ಸಿಟ್ಟಿದೆ. ಕರವಾಯ್ದು ಕೆಲವರ ಹತ್ರ ಬಾಯಿಜಾರಿ ಹೇಳ್ಬಿಡ್ತಾನೆ, ಎಂತೆಂಥವರ ಜಾತಕ ಮುಟ್ಟಿದ್ದೇನೆ. ಅಬ್ಬಾ, ಆ ತಾಯಿ ಪ್ರಣವ ಶಕ್ತಿ ಅವರಿಂದ ಆ 3700 ವಿದ್ಯಾರ್ಥಿಗಳಲ್ಲಿ ಯಾರಿಗೂ ಬರದಂತ ಹೆಸರು ಅವ್ರು ಗುರುತಿಸಿದ್ರು. ಹೋಗೋ, ಯಾವುದು ಬರಲ್ಲ ಅಂತಿದ್ಯೋ ನೀನ್ ನುಡಿದಿದ್ ನಡೆಯುತ್ತೆ, ಈ ವಿದ್ಯೆ ಒಲಿಯುತ್ತೆ ಅಂತ ವಾಗ್ದೇವಿಯ ಆಶೀರ್ವಾದ. ಅಂದ್ರೆ ಈ ಒಂದು ಕತ್ತಿಯನ್ನ ಎಲ್ಲಿಡಬೇಕು ಅಂತ ಸಮಯ ಕಾಯ್ತಿದ್ರು, ನಡೆಸಿತ್ತು. ಹಾಗೆ ನಿಮಗ್ ಗೊತ್ತಿಲ್ಲದೆ ನಿಮ್ ಶಕ್ತಿ ದುರುಪಯೋಗ ಆಗೋಯ್ತು ಅಂತ ಇಟ್ಕೊಳ್ಳಿ. ಬರೀ ಮನೆ, ಮಗು, ಗಂಡ ಇಲ್ಲ ಹೆಂಡತಿ, ದುಡಿಯೋದು ತರ ಕೊಂದುಕೊಂಡು ಹತ್ಕೊಂಡು ಬದುಕ್ತೀರಿ. ನನ್ನ ಯೋಗ್ಯತೆ ಇಷ್ಟಿದ್ದು ಅದಕ್ಕೊಂದು ಬೇಕು, ಆ ಶಕ್ತಿ ಹೊರಗಡೆ ಬರಬೇಕು. ಅದುವೇ ಸ್ಕಂದಮಾತ ಪೂಜಾ. ಆ ಸ್ಕಂದ ಶಕ್ತಿ ತಾರಕಾಸುರ ಸಂಹಾರಕ್ಕೆ ಸ್ಕಂದನ ಜನ. ಸೊ ಅಂತಹ ಒಂದು ಸ್ಕಂದನ ಜನನಕ್ಕೆ ಕಾರಣವಾದ ಆ ತಾಯಿಯ ಶಕ್ತಿ ಎಷ್ಟಿರಬಹುದು.
ಸೊ ನಿಮ್ಮ ಶಕ್ತಿ ದುರುಪಯೋಗ ಆಗದೆ ಎಲ್ಲೋ ಕೊರಗ್ತಾ ಎಲ್ಲೋ ಸಂಕಟ ಪಡ್ತಾ ನನ್ನ ಗಂಡನಿಗೆ ಇಷ್ಟೊಳ್ಳೆ ಯೋಗ್ಯತೆ ಇದ್ರು ಎಲ್ಲೋ ನಿಂತು ಬಿಟ್ಟಿದ್ದಾರೆ ಗುರುಗಳೇ. ನೀವೇನು ಅದಾನಿ ಅಷ್ಟು ಅಂತಸ್ತು ಕೇಳ್ತಿಲ್ಲ ಮಕ್ಕಳೇ. ಈ ವಿದ್ಯೆ ಇದೆಯಲ್ಲ, ತಪ್ಪು ತಿಳ್ಕೋಬೇಡಿ, ದಾರಿ ಇದೆ. ತುಂಬಾ ಮಂದಿ, ನನ್ಗೆ ಅದೊಂದು ಗರ್ವವಿದೆ, ತಾಯಿಯ ವಾಗ್ದೇವಿಯ ಆಶೀರ್ವಾದ. ಗರ್ವವಿದೆ, ತೃಪ್ತಿ ಇದೆ, ಸಂತೃಪ್ತಿ ಇದೆ, ಚೈತನ್ಯವಿದೆ, ಅದೊಂದು ಆನಂದ. ಎಷ್ಟೋ ಮಂದಿ ಈ ಶಕ್ತಿಯ ಪರಿಚಯ ನನ್ನ ಗುರುಗಳು ಮಾಡಿಸ್ಕೊಟ್ಟಿರೋದು. ನೀವೇನು ಅಷ್ಟು ದೊಡ್ಡದು ಕೇಳ್ತಿಲ್ಲ, ಬರೀ ಒಂದು ಬದುಕು, ಒಂದು ಮದುವೆ ಇಲ್ಲ, ಇದಿಲ್ಲ, ಇದು ಹಿಡ್ಕೊಳ್ಳಿ ಅಂತಾನೆ. ಆ ಮಗುಗೂ ಅದನ್ನ ಹೇಳಿದೆ, ಒಂದ್ 750 ದಿನ ನಾನು ಅಂತ ತಪಸ್ಸಲ್ಲಿ ಕುತ್ಕೊಬಿಡು ಪುಟ್ಟ, ಎಲ್ಲ ಮರೆತು ಬಿಡು, ಯಾರೇನಾದ್ರೂ ಅಂದ್ಕೊಳ್ಳಿ, ನಾನು ಈ ಗಮ್ಯಕ್ಕೆ ಹೆಜ್ಜೆ ಆಗ್ತೇನೆ ಅಂತ ನಿನ್ನ ಈ ಶಕ್ತಿಯನ್ನ ಬಲಪಡಿಸ್ಕೋ. ಸ್ವಾತಿ ನರಸಿಂಹ ಉಪಾಸನ ಮಾಡ್ಕೋ, ಸುಬ್ರಹ್ಮಣ್ಯರ ಉಪಾಸನ ಮಾಡಿಕೋ. ಸ್ವಾತಿ ನಕ್ಷತ್ರಕ್ಕೆ ಈ ಪೂಜೆ, ಕೃತಿಕಾ ನಕ್ಷತ್ರ ಸುಬ್ರಹ್ಮಣ್ಯ ಈ ಪೂಜೆ ಅಂತ. ನಿಮ್ಮ ಕುಟುಂಬದಲ್ಲೂ ಈ ತರದ್ದೇ ಒಂದು ಸಮಸ್ಯೆ ಆಗಿದೆ, ಎಲ್ಲೋ ಗಂಡ ಬದುಕು ಎಲ್ಲೋ ಅಲ್ಲೇ ನಿಂತು ಬಿಟ್ಟಿದ್ದೀರಿ. ನಿಮಗೆ ಪ್ರಯತ್ನ ಇದೆ, ನಿಮಗೆ ಸಿಗಬೇಕಾದ ರೆಕಗ್ನಿಷನ್ ಪೊಸಿಷನ್ನು ಇನ್ನೊಂದು ಸಿಗ್ತಿಲ್ಲ. ಈ ವರ್ಷ ಪೂರ್ತಿ ಎಲ್ಲೋ ದುರುಪಯೋಗ ನಿಮ್ಮನ್ನ ಮಾಡ್ಕೋಬಿಟ್ರು, ಎಲ್ಲೋ ನಿಲ್ಲಿಸ್ಬಿಟ್ರು. ನಿಮ್ ಶಕ್ತಿಯ ಪರಿಚಯವೇ ನಿಮಗಿಲ್ಲ, ನೀವೆಲ್ಲಿ ನಿಲ್ಬೇಕು ನಿಮ್ಗೆ ಗೊತ್ತಿಲ್ಲ. ಬೈ ಮಿಸ್ಟೇಕ್ ಅಡಿಗೆ ಮನೇಲಿ ನಿಂತು ಬಿಟ್ಟಿದ್ದೀರಿ, ಇಲ್ಲ ಬೈ ಮಿಸ್ಟೇಕ್ ಯುದ್ಧರಂಗಕ್ಕೆ ಬಂದ್ಬಿಟ್ಟಿದ್ದೀರಿ. ಇಲ್ಲಿ ನಿಲ್ಲಬೇಕಾದವರು ಅಲ್ಲಿ, ಅಲ್ಲಿ ನಿಲ್ಲಬೇಕಾದವರು ಇಲ್ಲಿ ಇಲ್ಲ, ಇಲ್ಲಿ ನಿಲ್ಲಲ್ಲ ಅಂತ ಮಧ್ಯದಲ್ಲಿ ನಿಂತುಕೊಂಡಿರೋ ವ್ಯಕ್ತಿಗಳು. ಆ ತಾಯಿ ಜಗನ್ಮಾತೆಯನ್ನ ಆರಾಧನೆ ಮಾಡಿ, ತುಂಬ ವಿಶೇಷ ಬಲ ಆಗುತ್ತೆ. ನಿಮ್ಮ ಬಲವನ್ನ ಸದುಪಯೋಗ ಪಡಿಸ್ಕೊಳ್ಳೋದಾಗುತ್ತೆ. ಇಲ್ಲ ಹೀಗೇ ಕೊರಗ್ತಾ ಕೂತ್ಕೋತೀರಿ. ಅದರಿಂದ ಹೊರಗಡೆ ಬರ್ಲಿಕ್ಕೆನೆ ಮಹರ್ಷಿಗಳು, ದೇವಾನುದೇವತೆಗಳು, ಅಮ್ಮನವರ ಈ ಒಂದು ಸ್ವರೂಪ ಸ್ಕಂದ ಮಾತ ಮಹಾಶಕ್ತಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಸದುಪಯೋಗ ಆಗುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಿಮಗೆ ಮೊನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ, ಪುಷ್ಪಾರ್ಚನೆ ಅಮ್ಮನವರಿಗೆ ಪಟ್ಟುಗಳಲ್ಲಿ ಕೆಲವು ಪುಷ್ಪಗಳು, ಅದರಲ್ಲೂ ಎಲ್ಲಾ ಪುಷ್ಪಗಳನ್ನು ಅರ್ಪಿಸಬಹುದು. ಆದರೆ ಮನೆಯಲ್ಲಿ ಪ್ರಾರ್ಥನೆ ಪೂಜೆ ಮಾಡುವಾಗ ಚೆಂಡು ಹೂ ತಗೋಬಂದು ಅಮ್ಮನವರಿಗೆ ಸಮರ್ಪಣೆ ಮಾಡಬೇಡಿ. ಚಂಡಿ ಅವತಾರ ಮನೆಗೆ ಬರುತ್ತೆ, ಅಲ್ಲೊಂದು ಚಂಡಮದ್ದಳೆ ತಗ 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 ಅಂತ ಕುದಿಸುತ್ತೆ. ಕಲಹಗಳು. ಚೆಂಡು ಹೂವನ್ನ ತೆಗೆದುಕೊಂಡು ಬಂದು ಅಮ್ಮನವರಿಗೆ ಹಾರ ಹಾಕ್ತೇವೆ, ಸಮರ್ಪಣೆ ಮಾಡ್ತೇವೆ. ಖಂಡಿತ ಮಾಡಬೇಡಿ. ಇನ್ನೂ ಒಂದಿದೆ ಮಕ್ಕಳೇ, ನಿಮಗೆ ಯಾರಿಗೂ ಗೊತ್ತಿಲ್ಲ. ಯಾವುದೇ ಪುಷ್ಪಗಳನ್ನ ನಿಜ ಹೇಳ್ಬೇಕು ಅಂದ್ರೆ ಗಿಡಗಳಿಂದ ಕಿತ್ತು ನಾವು ದೇವಿಗೆ ಸಮರ್ಪಣೆ ಮಾಡಬಾರ್ದು. ಬಿದ್ದಿರತಕ್ಕಂಥ ಪುಷ್ಪಗಳನ್ನೇ ಕೊಡಬೇಕು ಅನ್ನೋದು ಒಂದು ನಿಯಮ ಇದೆ. ಕೀಳು ಅಧಿಕಾರ ಇಲ್ಲ, ನಮಗ್ ಗೊತ್ತಿಲ್ಲ, ತಗೋ ಕೀಳು. ಗಿಡದಲ್ಲಿ ಹೂವು ಇದ್ದರೇನೆ ಅದಕ್ಕೊಂದು ಅಂದ, ತಾನಾಗಿ ಬೀಳುತ್ತೆ ಅನ್ನೋ ಒಂದು ಮಾತಿದೆ. ಅದರಲ್ಲೂ ಪಾರಿಜಾತ ಪುಷ್ಪಗಳು ಅಮ್ಮನವರಿಗೆ ಸಮರ್ಪಣೆ ಮಾಡುವಾಗ ತುಂಬಾ ಎಚ್ಚರಿಕೆ. ಕೆಲವು ಕಡೆ ಪಾರಿಜಾತ ಪುಷ್ಪದ ಆ ಗಿಡಕ್ಕೆ ಒಂದು ನೆಟ್ ತರ ಕಟ್ತಾರೆ, ಅದು ಉದುರ್ತಲೇ ಇರುತ್ತೆ, ಬಿಡ್ತಲೇ ಇರುತ್ತೆ.
ಬಿದ್ದಂತ ಹೂಗಳನ್ನ ಪಾರಿಜಾತ ಪುಷ್ಪ ಮುಖ್ಯವಾಗಿ ತಗೋಬಂದು ದೇವರಿಗೆ ಸಮರ್ಪಣೆ ಮಾಡಿದರೇನೆ ಅಂದ ಆನಂದ ಅನ್ನತಕ್ಕಂಥದ್ದು. ಸೊ ಇನ್ನು ಮೇಲೆ ಆದಷ್ಟು ನೋಡಿ, ನಿಜವೇ ನಮಗದು ಗೊತ್ತಿಲ್ಲ, ಕಲ್ಪಗಳ ಬಗ್ಗೆ, ಪೂಜೆಗಳ ಬಗ್ಗೆ, ಸಂಸ್ಕಾರಗಳ ಬಗ್ಗೆ, ಹವನಗಳ ಬಗ್ಗೆ, ಹೋಮಗಳ ಬಗ್ಗೆ, ನಿತ್ಯಾನುಷ್ಠಾನ ಕರ್ಮಗಳ ಬಗ್ಗೆ ನಮಗ್ ಗೊತ್ತೇ ಇಲ್ಲ. ನನಗೂ ಕೂಡ ನಿಮ್ಮ ಜೊತೆ ಮಾತಾಡ್ತಾ ಹೇಳ್ತಾ ನಾನು ಕೂಡ ತಿಳ್ಕೊಂಡಿರೋದು. ಮಾಡ್ಕೋತೀರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ವಿಶಾಖ ನಕ್ಷತ್ರ, ಗುರು ನಕ್ಷತ್ರದಲ್ಲಿ ಚಂದ್ರನಿದ್ದು ಗುರುಸಾರದಲ್ಲಿರೋದ್ರಿಂದ ಗುರುಚಂದ್ರ ಯೋಗ, ಗುರುದೃಷ್ಟಿ ಚಂದ್ರನ ಮೇಲೆ. ನೋಡಿ ಹೇಳಿದ್ದೆ, ಈ ಬಾರಿಯ ನವರಾತ್ರಿ ಯಾಕೋ ಒಂದು ಸಣ್ಣದಾದಂತ ಒಂದು ಕದಲಿಕೆ, ಎಲ್ಲರಿಗೂ ಎಲ್ಲೋ ಒಂದು 10 ದಿನದ ಒಂದು ಪ್ರಭಾವ, ಮನಸ್ಸು, ಬುದ್ಧಿ, ಎಸ್ಪೆಷಲಿ ಈ ಬಾರಿಯ ಒಂದು ಮಳೆ ಸರಿಯಾಗಿರೋಲ್ಲ, ವಿಪರೀತ. ಹಾಂಗ್ಕಾಂಗ್ ನಲ್ಲಿ ನೋಡಿ ಅಬ್ಬರಿಸಿ ಬಿಟ್ಟಿದೆ. ಇದಾವೆ ಇನ್ನೂ ಕೆಲವೊಂದು ಸೂಕ್ಷ್ಮಗಳಿದೆ. ನಿಮ್ಮ ಮೊದಲೇ ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತಕ್ಕಂಥ ಮಕ್ಕಳು, ಅದೆಲ್ಲ ಸುಮ್ಮನೆ ಸೂಚನೆಗಳು ಕೊಡೋದು ಬೇಡ, ನೀವು ಗಾಬರಿ ಪಡೋದೇ ಬೇಡ. ನೀವು ಸುಮ್ಮನೆ ಅಮ್ಮನವ್ರ ಪೂಜೆ ಮಾಡ್ಕೊಂಡು ನಿಮ್ ಬದುಕು ಕಟ್ಟಿ ಅಂತ ಹೇಳ್ತಾ, ಮೇಷರಾಶಿ, ಗುರುಸಾರದಲ್ಲಿ ಚಂದ್ರನಿದ್ದು ಸಮಥಿಂಗ್ ಈ ಸ್ಪೋರ್ಟ್ಸ್ ಟೀಚರ್ ಆಗಿದ್ದೀರಾ, ಈ ಒಂದು ಮಿಲಿಟರಿ ಟೀಚರ್ ಆಗಿದ್ದೀರಾ, ಪೊಲೀಸ್ ಅಕಾಡೆಮಿನಲ್ಲಿದ್ದೀರಾ, ಮಿಲಿಟರಿ ಅಕಾಡೆಮಿಲಿದ್ದೀರಾ, ಭರತನಾಟ್ಯ ಟೀಚರ್ ಆಗಿದ್ದೀರಾ, ಇಂಥ ಒಂದು ವೃತ್ತಿ ಉದ್ಯೋಗ, ಡಾಕ್ಟರ್ಗಳಿಗೆ ವಿದ್ಯೆ ಕಲಿಸುವಂತ ಪ್ರೊಫೆಸರ್ ಆಗಿದ್ದೀರಾ, ಶಸ್ತ್ರ ಸರ್ಜರಿ, ಒಂದು ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಓದ್ತೀವಿ ಅಂದ್ರೆ ನಮ್ಗೊಂದು ಟೀಚರ್ ಇರ್ಬೇಕಲ್ವಾ, ಹೌದಲ್ವಾ? ಈಗ ನಾನು ಜ್ಯೋತಿಷ ಕಲ್ತಿದ್ದೇನೆ, ಫಲ ಜ್ಯೋತಿಷ ಅಂತ ಹೇಳದಂದ್ರೆ ಅದಕ್ಕೊಬ್ರು ಗುರುಗಳಿದ್ದಾರಲ್ವಾ, ಇದ್ದೇ ಇರ್ತಾರೆ. ಸೊ ಡಾಕ್ಟರ್ಗಳಿಗೂ ಒಂದು ಗುರುಗಳು ಇರ್ತಾರೆ. ಸೊ ಅಂತ ಒಂದು ವಿದ್ಯೆ, ಕೆಲಸ, ಕಾರ್ಯ, ವೃತ್ತಿ, ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ, ಸ್ವಲ್ಪ ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಪೂಜೆಗೋಸ್ಕರ, ದಾನ ಧರ್ಮ, ಹೋಮ ಹವನ ಇಂತಹದಕ್ಕೋಸ್ಕರ ಸ್ವಲ್ಪ ಖರ್ಚಾಗತಕ್ಕಂಥ ಇರ್ಲಿ. ನಾವೇನ್ ತಗೊಂಡು ಹೋಗಕ್ ಬಂದಿಲ್ವಲ್ಲ, ಅವನ್ ಕೊಟ್ಟ ನಾವು ಕೊಡ್ತಿದ್ದೇವೆ ಅಷ್ಟೇ. ಸೊ ಇವತ್ತು ನಿಮಗೆ ಒಂದು ಧರ್ಮ ಕಾರ್ಯಕ್ಕೆ ಸಂಕಲ್ಪ ಒಳ್ಳೇದಿದೆ, ಚೆನ್ನಾಗಿದೆ. ಮನೆಗೋಸ್ಕರ, ಮನೆಯವ್ರಿಗೋಸ್ಕರ, ಗುರು ಕಾರ್ಯಕ್ಕೋಸ್ಕರ, ದೇವಿ ಕಾರ್ಯಕ್ಕೋಸ್ಕರ ಮಾಡಿ. ಇನ್ನು ಮಿಥುನ ರಾಶಿ, ಮಕ್ಕಳಿಂದ ನೆಮ್ಮದಿ, ಮಕ್ಕಳ ವಿಚಾರದಲ್ಲಿ ಒಂದು ಅಭಿವೃದ್ಧಿ, ಕುಟುಂಬದಲ್ಲಿ ಒಂದು ಗೌರವ, ಹೆಸರು, ಕೀರ್ತಿ. ನಿಮ್ಮನ್ನ ಯಾರೋ ಕರೆದು ನಮಸ್ಕಾರ ಅಂತಾರೆ, ಗೌರವ ಕೊಡ್ತಾರೆ. ದೊಡ್ಡವರು, ದೊಡ್ಡ ಸ್ಥಾನ, ದೊಡ್ಡ ಗೌರವ, ದೊಡ್ಡ ಮಗ, ದೊಡ್ಡ ಅಳಿಯ, ದೊಡ್ಡ ಸೊಸೆ, ದೊಡ್ಡ ಗುರು, ದೊಡ್ಡ ಟೆಕ್ನಿಷಿಯನ್, ದೊಡ್ಡ ಮ್ಯಾನೇಜರ್, ದೊಡ್ಡ ವರ್ಕರ್, ಈ ತರದೊಂದು ಹೆಸರು ಕೀರ್ತಿ ಸಂಪಾದಿಸುವಂತ ದಿನ ಇವತ್ತು. ಕರ್ಕಾಟಕ ರಾಶಿ, ದೂರ ಪ್ರಯಾಣ, ದೂರದ ಕೆಲಸಗಳಲ್ಲಿ ಸ್ವಲ್ಪ ಜಾಗರೂಕತೆ. ಮಕ್ಕಳು, ಮನೆ, ಕುಟುಂಬ, ನೀವೊಂದು ಕಡೆ, ಮನೆಯೊಂದು ಕಡೆ, ಕುಟುಂಬ ಒಂದು ಕಡೆ. ಅದರಲ್ಲೂ 1994 ಹುಟ್ಟಿರುವವರಿಗೆ ಮದುವೆ ವಿಚಾರದಲ್ಲೊಂದು ನೋವುಂಟು, ಎಚ್ಚರಿಕೆ. ಹೇಗೆ 1994 ಹುಟ್ಟಿರತಕ್ಕಂಥವರಿಗೂ ಕೂಡ ಅಲ್ಲೊಂದು ಮದುವೆವರೆಗೂ ಬಂದು ಮುರಿಯೋದು, ಮಾತುಕತೆವರೆಗೂ ಬಂದು ಮುರಿಯೋದು, ಇಲ್ಲ ಮದುವೆಯೇ ಮುರಿದಿರೋದು, ಈ ತರದ ಪ್ರಭಾವ. ಗುರು ಬಂದು ವಿಶೇಷವಾಗಿ ಮಿಥುನದಲ್ಲಿ ಕೂತಿದ್ದಾನೆ. ಕಟಕಕ್ಕೆ ಬರ್ತಿದ್ದಾಗಿ ಅಕ್ಟೋಬರ್ 18-20 ಆಸುಪಾಸಲ್ಲಿ ಒಂದು ಒಳ್ಳೆ ಶುಭ ಸುದ್ದಿಯನ್ನ ಪಡಿತಕ್ಕಂಥದ್ದಾಗುತ್ತೆ. ಕಟಕ ರಾಶಿಗೆ ಒಂದು ಭೂಮಿ ಮನೆ ಯೋಗ. ಸಿಂಹ ರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಗುರುಸಾರದಲ್ಲಿದ್ದು ಗುರು ಲಾಭದಲ್ಲಿದ್ದಾನೆ. ಗುರುವಿಗೆ ಸಂಬಂಧಿತ ವೃತ್ತಿ, ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಬರವಣಿಗೆ, ಲೇಖನ, ಗೈಡೆನ್ಸ್, ಮಾರ್ಗದರ್ಶನದಂತ ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ಕನ್ಯಾ ರಾಶಿ, ಗುರು 12ನೇ ಮನೆ, 10ನೇ ಮನೆ, 2ನೇ ಮನೆಯಲ್ಲೇ ಚಂದ್ರ ಗುರುಸಾರ. ಮಕ್ಕಳು, ಮನೆ, ಕುಟುಂಬ, ಗಂಡ ಹೆಂಡತಿ, ಆನಂದಂ, ಓಡಾಟ, ಸುತ್ತಾಟ, ಶುಭ ಕಾರ್ಯ, ತುಂಬಾ ಸಿಹಿ ಸುದ್ದಿ ಒಂದನ್ನ ಇವತ್ತು ಪಡಿತೀರಿ.
ವೃತ್ತಿಲಿ ಒಂದು ಸಣ್ಣ ಸ್ಟ್ರೆಸ್ ಇರತಕ್ಕಂಥದ್ದು ಇರುತ್ತೆ, ಏನು ದೊಡ್ಡ ಸಮಸ್ಯೆ ಆಗೋಲ್ಲ. ಆಯ್ತು, ಏನ್ ಗೊತ್ತಾ ಮಕ್ಳೇ, ನಿಮ್ಮ ಕೆಲಸ ನೀವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿ. ಅವ್ರು ಯಾರೋ ಕೊಡ್ತಾರೆ, ಕೊಡೋಕೆ ಅವ್ರು ಯಾರು ಸರ್? ನಾನು ತಗೋತೇನೆ, ತಗೊಳಕ್ ನಾವ್ ಯಾರು ಸರ್? ಭಗವಂತನಿದ್ದಾನೆ, ಅವನಿಗೆ ಗೊತ್ತಿದೆ ಯಾರಿಗೆ ಎಷ್ಟು, ಎಲ್ಲಿ, ಯಾವಾಗ, ಏನು ಕೊಡಬೇಕು ಅಂತಕ್ಕಂಥದ್ದು. ಅಷ್ಟೇ. ಸೊ ಅದರಿಂದ ಯೋಚನೆ ಮಾಡಬೇಡಿ. ದೇವಿ ನೆನೆಸಿದ್ರೆ ತಿರುಕುನನ್ನ ಚಕ್ರವರ್ತಿ ಮಾಡಬಲ್ಲಳು. ನಾಳೆ ಹೇಳ್ತಾನೆ ಆ ಕಾತ್ಯಾಯಿನಿ ದೇವಿಯ ಶಕ್ತಿ. ಒಬ್ಬ ತಿರುಕುನನ್ನ ಚಕ್ರವರ್ತಿ. ಸೊ ಅಂತ ಒಂದು ಯೋಗ ಕನ್ಯಾಗೆ. ತುಲಾ ರಾಶಿ ಚೆನ್ನಾಗಿದೆ. ಚಂದ್ರ ನಿಮ್ಮನೇಲೆ, ಗುರು ಬೇರೆ ಪಂಚಮದಲ್ಲಿ, ಭಾಗ್ಯೋದಯ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ತಂದೆ, ಯಜಮಾನರ ತಂದೆ ತಾಯಿ, ಪತ್ನಿಯ ತಂದೆ ತಾಯಿ, ಇಲ್ಲ ನಿಮ್ಮ ತಂದೆ ತಾಯಿ, ಮನೇಲಿ ಹಿರಿಯರಿಗೆ ಯಾರಿಗೋ ಒಂದು ಸ್ವಲ್ಪ ಅಲ್ಲೊಂದು ನೋವು, ಒದ್ದಾಟ, ಒಂದು ಭೂಮಿಗೆ ಸಂಬಂಧಪಟ್ಟಂಥದ್ದು ಓಡಾಟ ಮಾಡ್ತಿದ್ರೆ ಶುಭ ಸುದ್ದಿ ಆಗುತ್ತೆ. ಒಂದೊಳ್ಳೆ ಸಹಾಯ ಬರುತ್ತೆ, ಸಹಕಾರ ಸಿಗುತ್ತೆ. ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿ. ಚಂದ್ರ 12ನೇ ಮನೆ, ಗುರುಸಾರ. ಗುರು 8ನೇ ಮನೆ, ದೇವ ಕಾರ್ಯ, ಪೂಜಾ ಕಾರ್ಯ, ಧರ್ಮ ಕಾರ್ಯ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಗೋಶಾಲೆ, ದೇವಸ್ಥಾನ, ಆಗಮ, ಪೂಜೆ, ಸರ್ವೇ ಜನ ಸುಖಿನೋ ಭವಂತು. ಒಂದು 4 ಜನಕ್ಕೆ ನೆರಳು ಕೊಡುವಂತ ವೃತ್ತಿ, ಉದ್ಯೋಗ, ನೆರಳು. ಬ್ಯೂಟಿಫುಲ್. ನಾನೊಬ್ಬನೇ ಬದುಕಬೇಕು ಅನ್ನತಕ್ಕಂಥವ್ರಿಗೆ ಸ್ವಲ್ಪ ನೋವು ತಂದಿಡುತ್ತೆ, ಎಚ್ಚರಿಕೆ. ಇನ್ನು ವೃಶ್ಚಿಕ ರಾಶಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದಲೇ ಹೆಜ್ಜೆ ಇಡಿ ಮಕ್ಕಳೇ. ಗುರು ಬೇರೆ ಅಷ್ಟಮ, ಅತಿಸಾರ ಯೋಗ ಅಂತ ಹೇಳ್ತೇವೆ. ಅತಿ ವೇಗವಾಗಿ ಬಂದು ಹಿಂಗೆ ಹಿಂದಕ್ಕೆ ಹೋಗ್ತಾನೆ ಆತ, ವಕ್ರವಾಗಿ ಬೇರೆ. ಸೊ ಇಲ್ಲದ ವ್ಯವಹಾರ, ವ್ಯಾಪಾರ, ಉದ್ಯೋಗ, ದುಡ್ಡು, ಕಾಸು, ಈ ಥರದ್ದು ಕೆಲವೊಂದು ಏನೋ ಒಂದು ಬದಲಾವಣೆಗಳನ್ನ ತಂದಿಡ್ತಿದ್ದಾನೆ. ಸ್ವಲ್ಪ ನಿಧಾನವಾಗಿ ಹೆಜ್ಜೆ ಇಡಿ ವೃಶ್ಚಿಕ. ಹೊಸ ಕಾರ್ಯ, ಹೊಸ ಬಿಸ್ನೆಸ್ ನೋಡಿಕೊಂಡು. ಇನ್ನು ಧನುಸು ರಾಶಿ. ಲಾಭದಲ್ಲಿ ಚಂದ್ರ, ಕೇಂದ್ರದಲ್ಲಿ ಗುರು. ಮಾಡುವ ಯಾವುದೇ ಕಾರ್ಯ, ಕೆಲಸ, ವೃತ್ತಿ, ಉದ್ಯೋಗ, ಆನಂದಂ. ಧರ್ಮಬದ್ಧ ಕೆಲಸಗಳು, ನ್ಯಾಯಬದ್ಧ ಕೆಲಸಗಳು. ನೋಡಿ, ಕಲಿಯುಗಕ್ಕೆ ಧರ್ಮ ಇಲ್ಲ ಮಕ್ಕಳೇ. ಒಂದು ನೆನ್ಪಿಟ್ಕೊಳ್ಳಿ, ಸಾವಿರಾರು ದುರ್ಯೋಧನರ ನಡುವೆ ಎಲ್ಲೋ ಒಬ್ಬ ಧರ್ಮರಾಯ ಇದ್ದಾನೆ ಅಂತ. ಆ ಕಾಲಕ್ಕೆ ಒಬ್ಬ ದುರ್ಯೋಧನ ಇದ್ದ, ಧರ್ಮರಾಯ ಎದುರಿಸ್ಬಿಟ್ಟ. ಆದ್ರೆ ಕಲಿಯುಗದಲ್ಲಿ ಅದಲ್ಲ. ಯಾವಾಗ ನಾವೇ ದುರ್ಯೋಧನ ಆಗ್ತೇವೆ ಗೊತ್ತಿಲ್ಲ, ಯಾವಾಗ ನಾವೇ ಕೀಚಕ ಆಗ್ತೇವೆ ಗೊತ್ತಿಲ್ಲ. ಸೊ ಅಂಥದ್ದೊಂದು ಪ್ರಭಾವ. ಸೊ ಪ್ರತಿ ಹೆಜ್ಜೆಯು ಯೋಚಿಸಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಬೇಕು. ಅದನ್ನು ನೋಡ್ಕೊಳ್ಳಿ. ತುಂಬಾ ಒಳ್ಳೆತನ ಒಳ್ಳೆಯದಲ್ಲ. ಜಾಗರೂಕತೆ, ಧರ್ಮಕ್ಕೆ ಗೆಲುವು. ಇನ್ನು ಮಕರ ರಾಶಿ. ಗುರು 6ನೇ ಮನೆ, ದೊಡ್ಡ ರಿಸ್ಕು, ದೊಡ್ಡ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ದಿಢೀರ್ ದುಡುಕುವ ವ್ಯವಹಾರ, ಖಂಡಿತ ಒಂದು ಎಡವಟ್ಟಿದೆ. ಗುರು 6ನೇ ಮನೆಯಲ್ಲಿದ್ರೆ ಅಪವಾದಗಳು, ಅವಮಾನಗಳು ಅಂತ ಕೂಡ ಹೇಳ್ತವೆ. ಚಂದ್ರ ಕೇಂದ್ರದಲ್ಲಿರೋದು ಒಳ್ಳೇದೆ, ಬಟ್ ಗುರುಸಾರದಲ್ಲಿರೋದ್ರಿಂದ ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ ಅನ್ನೋದು ಸ್ವಲ್ಪ ಖರ್ಚು ವೆಚ್ಚಗಳು. ಇನ್ನು ಕುಂಭರಾಶಿ. ಪಂಚಮದಲ್ಲಿ ಗುರು, ಭಾಗ್ಯದಲ್ಲೂ ಗುರು, ಅಲ್ಲಿ ಕುಜ ಬೇರೆ. ಭೂಮಿ, ಮನೆ, ಆಳು ಕಾಳು ವ್ಯವಸ್ಥೆಯಲ್ಲಿ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ಅದ್ಭುತವಾದಂತ ಸಂಯೋಗ ಆಗತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಒಂದು ದೊಡ್ಡ ಜಾಗ ತಗೊಳ್ಳೋದು, ಮಾರೋದು, ಕೊಂಡುಕೊಳ್ಳೋದು, ಬಿಸ್ನೆಸ್ ಡೆವಲಪ್ಮೆಂಟು, ಎಕ್ಸ್ಪ್ಯಾನ್ಷನು, ಈ ಥರದ್ರಲ್ಲಿ ಒಂದು ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತದೆ ಕುಂಭರಾಶಿಗೆ. ಇನ್ನು ಮೀನರಾಶಿ. ಮನೆಯಿಂದ ದೂರ, ಕುಟುಂಬದಿಂದ ದೂರ, ಮಗುವಿಂದ ದೂರ, ಹಿರಿಯರಿಂದ ದೂರ, ವೃತ್ತಿಗೋಸ್ಕರ ದೂರ, ಸ್ವಲ್ಪ ಅಲದಾಟ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಎಲ್ಲರೂ ಹಬ್ಬ ಸಡಗರ ಮಾಡ್ತಿದ್ದಾರೆ. ಗುರುಗಳಪ್ಪ ನೀವು. 4 ಜನಕ್ಕೆ ನೆರಳು ಕೊಡೋರಿಗೆ ಅದು ಹಾಗೆಯೇ. ನೀವು 4 ಜನಕ್ಕೆ ನೆರಳು ಕೊಟ್ಟೇ ಕೊಡ್ತೀರಿ, ಯೋಚನೆ ಮಾಡಬೇಡಿ. ಏನ್ ಮಾಡಿ, ಒಂದು ಬೊಗಸೆ ಕಡಲೆಕಾಳು, ತುಳಸಿ ಸಮೇತ ರಾಮರಿಗೆ ಸಮರ್ಪಣೆ ಮಾಡಿ. ಆ ದಾಶರಥಿ ನೋಡ್ಕೋತಾನೆ, ಯಾಕೆ ಯೋಚನೆ ಮಾಡ್ತೀರಿ? ಎಲ್ಲ ಒಳ್ಳೇದಾಗ್ತಕ್ಕಂಥದ್ದು. ಆಯ್ತು.
ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.